ಓಕೆ, ಒಂದು ಕಡೆ ಬೆಲೆ ಏರಿಕೆ ಆಯಿತು ಅಂತೇಳಿ ಬಿಜೆಪಿ ಹೋರಾಟ, ಮತ್ತೊಂದು ಕಡೆ ಅದರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಈ ನಡುವೆ ವಿಧಾನಸೌಧವನ್ನು ಬಿಟ್ಟಿಲ್ಲ ದುಡ್ಡು ಮಾಡೋದಕ್ಕೆ. ದುಡ್ಡು ಮಾಡೋ ಯಾವ ಅವಕಾಶವನ್ನು ಕೂಡ ಸರ್ಕಾರ ಬಿಡ್ತಾ ಇಲ್ಲ. ಕಾಸು ಮಾಡಲು ವಿಧಾನಸೌಧವನ್ನು ಕೂಡ ಬಿಡ್ತಾ ಇಲ್ವಂತೆ. ವಿಧಾನಸೌಧ ವೀಕ್ಷಣೆಗೆ ಟೂರ್ ವ್ಯವಸ್ಥೆ ಜಾರಿ. ಸಾಧಾರಣವಾಗಿ ವೀಕೆಂಡಲ್ಲಿ ಏನಾಗುತ್ತೆ, ಅಲ್ಲಿ ಜಾಗ ಇದೆ, ಪೊಲೀಸ್ ನಿಂತಿರ್ತಾರೆ, ನೀವು ಫೋಟೋ ಎಲ್ಲ ತಗೋಬೋದು. ಅಲ್ಲೆಲ್ಲ ಅಂಬೇಡ್ಕರ್ ಅವರ ಫೋಟೋ ಇದೆ, ಏನು ಮೂರ್ತಿ ಇದೆ, ಆಮೇಲೆ ಬಸವಣ್ಣನವ್ರದ್ದಿದೆ, ಕೆಂಪೇಗೌಡರದ್ದಿದೆ, ಜವಾಹರ್ಲಾಲ್ ನೆಹರು ಅವ್ರದ್ದಿದೆ. ಆಮೇಲೆ ಆ ಕಡೆ ಎಲ್ಲ ಹೋದರೆ ತುಂಬ ಜನರದ್ದಿದೆ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳದ್ದಿದೆ. ಕೆಲವೆಲ್ಲ ಒಳಗೆ ಹೋಗಬೇಕು. ಇನ್ನು ಮುಂದೆ ಒಳಗೆ ಹೋಗೋದಕ್ಕೆ ಒಂದು ಟೂರ್ ಹೊಡೆಯೋದಕ್ಕೆ ಅವಕಾಶ ಇದೆಯಂತೆ. ವಿಧಾನಸೌಧವನ್ನು ಪ್ರವಾಸಿ ತಾಣ ಮಾಡ್ತಾ ಇದೆ ಸರ್ಕಾರ. ತಪ್ಪೇನಿಲ್ಲ, ನಾನು ಹೇಳ್ತಿರೋದು ತಪ್ಪೇನಿಲ್ಲ, ಅದೊಂದು ಒಳ್ಳೆಯದು. ನಿಜವಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಟೂರ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಅನುಮತಿ, ಆದರೆ ಪ್ರವೇಶ ಶುಲ್ಕ ನೀಡಿ ವಿಧಾನಸೌಧ ನೋಡ್ಬೋದು. ಇದೇನಾಗುತ್ತೆ, ಒಂದು ಗಾದೆ ಮಾತಿದೆಯಲ್ಲ, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಅದೆಂಗಾಗಿದೆ, ಯಾವುದಕ್ಕೆ ಒಂದು ರೇಟ್ ಫಿಕ್ಸ್. ಈಗ ಒಂದು 20 ರೂಪಾಯಿ ಕೊಟ್ಟರೆ ವಿಧಾನಸೌಧ ತೋರಿಸ್ರಿ ಅನ್ನೋದು ಒಂದು ವಿಚಾರ ಬೇರೆ. ಎಲ್ಲೋ ಫಲವತ್ತಾಗಿದ್ದಾಗ ಅದನ್ನು ಮಾಡಿದರೆ ಅದಕ್ಕೆ ಅರ್ಥನೇ ಬೇರೆ ಬರ್ತಾಯಿತ್ತು. ಈಗೇನಾಗುತ್ತೆ, ನೀವೇನೇ ಮಾಡಿದರೂ ಕೂಡ ದುಡ್ಡಿಲ್ವೇನೋ, ಏನು ಬೊಕ್ಕಸಕ್ಕೆ ಎಲ್ಲಿಂದೆಲ್ಲ ಬರುತ್ತೆ, ಕಸದಿಂದಲೂ ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಬರೋದು ಶತಸಿದ್ಧ. ನಾನು ಇದನ್ನು ಸರಿಯಲ್ಲ ಅಂತ ಹೇಳಲ್ಲ, ಯಾಕಂದರೆ ವಿಧಾನಸೌಧ ನೋಡುವಂಥ ಅವಕಾಶ ಸಿಗಬೇಕು, ಯಾರಿಗೂ ಸಿಗೋದಿಲ್ಲ. ಹೊರಗಡೆಯಿಂದ ಬಂದು ನೋಡ್ತಾರೆ, ನೋಡ್ತಾರೆ, ಒಳಗೆ ಹೇಗಿದೆ ಅಂತ ನೋಡಬೇಕಲ್ವ ಅದನ್ನು. ಆಮೇಲೆ ನೋಡಿ, ಆ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧಕ್ಕೆ ಬಿಲೀವ್ ಇಟ್ ಆರ್ ನಾಟ್, ತುಂಬ ಜನರಿಗೆ ಗೊತ್ತಿಲ್ಲ, ಒಂದು ಚಮಚದಷ್ಟು ಸಿಮೆಂಟ್ ಯೂಸ್ ಆಗಿಲ್ಲ, ಒಂದು ಸ್ಪೂನಷ್ಟು ಸಿಮೆಂಟ್ ಯೂಸ್ ಆಗಿಲ್ಲ. ಕಟ್ಟಿದ್ದಾರೆ ಬೆಲ್ಲ, ಸುಣ್ಣ, ಮೊಟ್ಟೆ ಇದನ್ನು ಮಿಕ್ಸ್ ಮಾಡಿ ಕಟ್ಟಿರುವಂಥದ್ದು. ಆಮೇಲೆ ಅಲ್ಲಿ ಒಂದು ಸಭಾಂಗಣ ಅಂತಿದೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಸಭಾಂಗಣ ಅಂತಿದೆ, ನೀವು ನೆಕ್ಸ್ಟ್ ಹೋದರೆ ನೋಡಬೇಕು. ಸಭಾಂಗಣ ಹಾಲ್ ಅಂತಿದೆ ಮೇಲ್ಗಡೆ ಅಲ್ಲ, ಇದೆಲ್ಲ ನಡೆಯೋದು 3ನೇ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ನೀವು ಎಂಟ್ರಿ ಕೊಟ್ಟದ ತಕ್ಷಣ ಲೆಫ್ಟಲ್ಲಿ ಒಂದು ದೊಡ್ಡ ಹಾಲ್ ಇದೆ, ಈ ಊಟ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ತಾರೆ. ನೀವು ಅಲ್ಲಿ ಮೇಲೆ ನೋಡಬೇಕು, ಅಲ್ಲಿ ಒಂದು 100-150 ಒಂದು 200-300 ಫ್ಲವರ್ಗಳಿದೆ, ಬೇರೆ 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 ಫ್ಲವರ್ ಚಿತ್ರ ಮಾಡಿದ್ದಾರೆ. ತುಂಬ ಅದ್ಭುತ ಏನು ಅಂತಂದರೆ, ಒಂದು ಫ್ಲವರ್ ಮತ್ತೊಂದರ ಥರ ಇಲ್ಲ, ಎಲ್ಲ ಬೇರೆ 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 ಬೇರೆ. ಆಮೇಲೆ ನಿಮ್ಗೇನು ಅನಿಸುತ್ತೆ ಅಂತಂದರೆ, ಆ 48ರ ಅವಧಿಯಲ್ಲೇ ಇಷ್ಟೆಲ್ಲ ಏನು ಒಂದು ಪ್ಲ್ಯಾನ್ ಮಾಡಿದ್ರಾ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ನಾವು ಸಾಧಾರಣವಾಗಿ ಒಂದು ರೋಡ್ ಮಾಡಿರ್ತೀವಿ, ಇಷ್ಟು ಸಣ್ಣದು ರೋಡ್ ಮಾಡಿರ್ತೀವಿ, ಆ ಕಾಲದಲ್ಲೇ ಅಷ್ಟೊಂದು ದೊಡ್ಡ ಅದ್ಭುತ ಕಲ್ಪನೆ. ಆಮೇಲೆ ವಿಧಾನಸೌಧ ಒಳಗೋದಾಗ ನಿಮಗೆ ಏನು ಗೊತ್ತಾ, ಒಂದು ರೂಮ್ ಇರುತ್ತೆ, ಒಂದೇ ಒಂದು ರೂಮ್ ವೇಸ್ಟ್ ಅಂತ ಇಲ್ಲ ರೀ, ಒಂದು ಕಸ ಹಾಕ್ಲಿಕ್ಕೆ ಹಂಗಿಲ್ವೇ ಇಲ್ಲ ಅಂತ. ಎಲ್ಲವೂ ಕೂಡ ಯೂಸ್ ಆಗಿದೆ, ಎಲ್ಲವೂ ಕೂಡ ಯೂಸ್ ಆಗಿರುವಂಥದ್ದು. ನೀವು ಅದನ್ನು ನೋಡಬೇಕು ಖಂಡಿತವಾಗ್ಲೂ. ಆಮೇಲೆ ಈ ಇಡೀ ವಿಧಾನಸೌಧವನ್ನು ಕಟ್ಟಿದ್ದೇ ಈ ಫ್ರೀಡಮ್ ಪಾರ್ಕ್ ಇತ್ತಲ್ಲ, ಫ್ರೀಡಮ್ ಪಾರ್ಕಲ್ಲಿ ಆಗ ಈ ಪರಪ್ಪನ ಅಗ್ರಹಾರ ಜೈಲು ಅಲ್ಲಿತ್ತಂತೆ, ಸೆಂಟ್ರಲ್ ಜೈಲು ಅಲ್ಲಿತ್ತಂತೆ. ಅಲ್ಲಿಯ ಖೈದಿಗಳಿದಾರಲ್ಲ, ಖೈದಿಗಳ ಹತ್ರ ಕಟ್ಟಿಸಿದ್ದು. ತುಂಬ ಜನರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. 2 ಪಾಯಿಂಟ್ ಗೊತ್ತಿರಲಿಕ್ಕಿಲ್ಲ. ಕೆಲವರಿಗೆ ಇದನ್ನು ಖೈದಿಗಳಿಂದ ಕಟ್ಟಿಸಿದ್ರು ಅಂತ ಗೊತ್ತಿರಲಿಕ್ಕಿಲ್ಲ, ಬಹುತೇಕರಿಗೆ ಗೊತ್ತಿದೆ. ಆಮೇಲೆ ಇದಕ್ಕೆ ಸಿಮೆಂಟ್ ಬಳಕೆ ಆಗೇ ಇಲ್ಲ ಅನ್ನೋದಿದೆಯಲ್ಲ, ಅದು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆಮೇಲೆ ಇನ್ನೊಂದು, ಈ ವಿಧಾನಸೌಧದ ಮೇಲ್ಗಡೆ ಆ 4 ಸಿಂಹಗಳಿದೆಯಲ್ಲ, ಅದು ಸೆಟ್ ಮಾಡೋದಕ್ಕೆ ಕೆಂಗಲ್ ಹನುಮಂತಯ್ಯನವರು ಬಂದು ನಿಂತ್ಕೊಳ್ಳೋದಂತೆ, ಒಂದು ಕೊಡೆ ಇಟ್ಕೊಂಡು ಪ್ರತಿ ದಿವಸ ಅಲ್ಲಿ ಬಂದು ನಿಂತ್ಕೊಳ್ಳೋದು. 21 ಸಲ ಮೇಲೆ ಕೆಳಗೆ ಮಾಡಿ ಅದನ್ನು ಸೆಟ್ ಮಾಡಿದ್ದು ಅಂತಂದರೆ, ಸರಿಯಾಗಿಲ್ಲ, ಸರಿಯಾಗಿದೆ ಈ ಥರ. ಆಮೇಲೆ ವಿಶೇಷ ಏನಪ್ಪ ಅಂತಂದರೆ, ಕೆಂಗಲ್ ಹನುಮಂತರಾಯವರು ಈ ವಿಧಾನಸೌಧ ಕಟ್ಟಿಸ್ತಾರೆ, ಅದೊಂದು ಸೋಜಿಗೆ ನೋಡಿ ಇದೆಲ್ಲ. ವಿಧಾನಸೌಧ ಕಟ್ಟಿಸ್ತಾರೆ, ವಿಧಾನಸೌಧ ಕಟ್ಟಿಸಿದ ನಂತರ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ನೆಕ್ಸ್ಟು ಆ ವಿಧಾನಸೌಧದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಕೂತ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗೆಯೇ ಪಕ್ಕದಲ್ಲಿ ವಿಕಾಸಸೌಧ ಮಾಡಿದ್ರಲ್ಲ SM ಕೃಷ್ಣ, ಅವ್ರಿಗೂ ಅಷ್ಟೇ, ಅವ್ರು ಕಟ್ಟಿಸಿದ್ರು, ನಂತರ ಅವರಿಗೆ ವಿಕಾಸಸೌಧದಲ್ಲಿ ಮುಖ್ಯಮಂತ್ರಿ ಆಗಿ ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ಇರಲಿ, ರಜೆ ದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅವಕಾಶ ಇದೆ. ಭಾಳ ಅದ್ಭುತ ಇದೆ ವಿಧಾನಸೌಧ ನೋಡಬೇಕು. ದುಡ್ಡು ಫೈನ್, ಇದು ನೀವು ಫೀಸ್ ಫಿಕ್ಸ್ ಮಾಡಿದಿರಿ ಅಂತ ಹೇಳುವಾಗ ಗ್ಯಾರಂಟಿ ಕೊಟ್ಟ ಕಾರಣಕ್ಕಾಗಿ ದುಡ್ಡು ಖಾಲಿ ಆಗಿದೆ ಅನ್ನೋದು ಒಂದು ವಿಚಾರ ಬರುತ್ತೆ. ನನಗಂತೂ ಖುಷಿ ಇದೆ. 30 ಜನರ ತಂಡದೊಂದಿಗೆ ವೀಕ್ಷಣೆಗೆ ಅವಕಾಶ, ಒಂದು ಗ್ರೂಪ್ 30 ಜನರು ಒಟ್ಟಿಗೆ ಬಿಡ್ತಾರೆ. ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಬೇಕು, ಅಧಿಕೃತ ದಾಖಲೆ ನೀಡಿ ಪ್ರವೇಶ ಮಾಡಬೇಕು. ಏನೋ ಇರುತ್ತೆ, ID ಕಾರ್ಡ್. ವಿಧಾನಸೌಧ ಕಟ್ಟಡ ಆವರಣಕ್ಕೆ ಹಾನಿ ಮಾಡುವಂತಿಲ್ಲ, ಅಲ್ಲೆಲ್ಲ ಇರ್ತಾರೆ. ನೀವೇನು ಹಾನಿ ಮಾಡಿದ್ರು ಕೂಡ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಬಿಡೋದಿಲ್ಲ.
ನಿಮ್ಗೆ ಹಾನಿ ಮಾಡಬೇಕಂತ ಅನಿಸಲ್ಲ ರೀ, ಹಂಗಿದೆ ವಿಧಾನಸೌಧ ಅಂತಂದರೆ. ಓಕೆ, ನೋಡ್ಕೊಂಬನ್ನಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಓಕೆ, ಒಂದು ಕಡೆ ಬೆಲೆ ಏರಿಕೆ ಆಯಿತು ಅಂಥೇಳಿ BJP ಹೋರಾಟ, ಮತ್ತೊಂದು ಕಡೆ ಅದರ ಬಗ್ಗೆ ಸ್ಟೋರಿ ಹೇಳ್ತೀನಿ. ಈ ನಡುವೆ ವಿಧಾನಸೌಧವನ್ನು ಬಿಟ್ಟಿಲ್ಲ ದುಡ್ಡು ಮಾಡೋದಕ್ಕೆ. ದುಡ್ಡು ಮಾಡೋ ಯಾವ ಅವಕಾಶವನ್ನು ಕೂಡ ಸರ್ಕಾರ ಬಿಡ್ತಾ ಇಲ್ಲ. ಕಾಸು ಮಾಡಲು ವಿಧಾನಸೌಧವನ್ನು ಕೂಡ ಬಿಡ್ತಾ ಇಲ್ವಂತೆ. ವಿಧಾನಸೌಧ ವೀಕ್ಷಣೆಗೆ ಟೂರ್ ವ್ಯವಸ್ಥೆ ಜಾರಿ. ಸಾಧಾರಣವಾಗಿ ವೀಕೆಂಡಲ್ಲಿ ಏನಾಗುತ್ತೆ, ಅಲ್ಲಿ ಜಾಗ ಇದೆ, ಪೊಲೀಸ್ ನಿಂತಿರ್ತಾರೆ, ನೀವು ಫೋಟೋ ಎಲ್ಲ ತಗೋಬೋದು. ಅಲ್ಲೆಲ್ಲ ಅಂಬೇಡ್ಕರ್ ಅವರ ಫೋಟೋ ಇದೆ, ಏನು ಮೂರ್ತಿ ಇದೆ, ಆಮೇಲೆ ಬಸವಣ್ಣನವ್ರದ್ದಿದೆ, ಕೆಂಪೇಗೌಡರದ್ದಿದೆ, ಜವಾಹರ್ಲಾಲ್ ನೆಹರು ಅವ್ರದ್ದಿದೆ, ಆಮೇಲೆ ಆ ಕಡೆ ಎಲ್ಲ ಹೋದರೆ ತುಂಬ ಜನರದ್ದಿದೆ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳದ್ದಿದೆ. ಕೆಲವೆಲ್ಲ ಒಳಗೆ ಹೋಗಬೇಕು. ಇನ್ನು ಮುಂದೆ ಒಳಗೆ ಹೋಗೋದಕ್ಕೆ ಒಂದು ಟೂರ್ ಹೊಡೆಯೋದಕ್ಕೆ ಅವಕಾಶ ಇದೆಯಂತೆ. ವಿಧಾನಸೌಧವನ್ನು ಪ್ರವಾಸಿ ತಾಣ ಮಾಡ್ತಾ ಇದೆ ಸರ್ಕಾರ. ತಪ್ಪೇನಿಲ್ಲ, ನಾನು ಹೇಳ್ತಿರೋದು ತಪ್ಪೇನಿಲ್ಲ, ಅದೊಂದು ಒಳ್ಳೆಯದು ನಿಜವಾಗಿ. ಪ್ರವಾಸೋದ್ಯಮ ಇಲಾಖೆಯಿಂದ ಟೂರ್ಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಅನುಮತಿ, ಆದರೆ ಪ್ರವೇಶ ಶುಲ್ಕ ನೀಡಿ ವಿಧಾನಸೌಧ ನೋಡ್ಬೋದು. ಇದೇನಾಗುತ್ತೆ, ಒಂದು ಗಾದೆ ಮಾತಿದೆಯಲ್ಲ, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಒಂದು ಗಾದೆ ಮಾತು ಹೇಳ್ತಾರಲ್ಲ, ಅದೆಂಗಾಗಿದೆ, ಯಾವುದಕ್ಕೆ ಒಂದು ರೇಟ್ ಫಿಕ್ಸ್. ಈಗ ಒಂದು 20 ರೂಪಾಯಿ ಕೊಟ್ಟರೆ ವಿಧಾನಸೌಧ ತೋರಿಸ್ರಿ ಅನ್ನೋದು ಒಂದು ವಿಚಾರ ಬೇರೆ. ಎಲ್ಲೋ ಫಲವತ್ತಾಗಿದ್ದಾಗ ಅದನ್ನು ಮಾಡಿದರೆ ಅದಕ್ಕೆ ಅರ್ಥನೇ ಬೇರೆ ಬರ್ತಾಯಿತ್ತು. ಈಗೇನಾಗುತ್ತೆ, ನೀವೇನೇ ಮಾಡಿದರೂ ಕೂಡ ದುಡ್ಡಿಲ್ವೇನೋ, ಏನು ಬೊಕ್ಕಸಕ್ಕೆ ಎಲ್ಲಿಂದೆಲ್ಲ ಬರುತ್ತೆ, ಕಸದಿಂದಲೂ ದುಡ್ಡು ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಬರೋದು ಶತಸಿದ್ಧ. ನಾನು ಇದನ್ನು ಸರಿಯಲ್ಲ ಅಂತ ಹೇಳಲ್ಲ, ಯಾಕಂದರೆ ವಿಧಾನಸೌಧ ನೋಡುವಂಥ ಅವಕಾಶ ಸಿಗಬೇಕು, ಯಾರಿಗೂ ಸಿಗೋದಿಲ್ಲ. ಹೊರಗಡೆಯಿಂದ ಬಂದು ನೋಡ್ತಾರೆ, ನೋಡ್ತಾರೆ, ಒಳಗೆ ಹೇಗಿದೆ ಅಂತ ನೋಡಬೇಕಲ್ವ ಅದನ್ನು. ಆಮೇಲೆ ನೋಡಿ, ಆ ವಿಧಾನಸೌಧ ಇದೆಯಲ್ಲ, ವಿಧಾನಸೌಧಕ್ಕೆ ಬಿಲೀವ್ ಇಟ್ ಆರ್ ನಾಟ್ ತುಂಬ ಜನರಿಗೆ ಗೊತ್ತಿಲ್ಲ, ಒಂದು ಚಮಚದಷ್ಟು ಸಿಮೆಂಟ್ ಯೂಸ್ ಆಗಿಲ್ಲ, ಒಂದು ಸ್ಪೂನಷ್ಟು ಸಿಮೆಂಟ್ ಯೂಸ್ ಆಗಿಲ್ಲ. ಕಟ್ಟಿದ್ದಾರೆ ಬೆಲ್ಲ, ಸುಣ್ಣ, ಮೊಟ್ಟೆ ಇದನ್ನು ಮಿಕ್ಸ್ ಮಾಡಿ ಕಟ್ಟಿರುವಂಥದ್ದು. ಆಮೇಲೆ ಅಲ್ಲಿ ಒಂದು ಸಭಾಂಗಣ ಅಂತಿದೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಸಭಾಂಗಣ ಅಂತಿದೆ, ನೀವು ನೆಕ್ಸ್ಟ್ ಹೋದರೆ ನೋಡಬೇಕು. ಸಭಾಂಗಣ ಹಾಲ್ ಅಂತಿದೆ ಮೇಲ್ಗಡೆ ಎಲ್ಲ. ಇದೆಲ್ಲ ನಡೆಯೋದು 3ನೇ ಫ್ಲೋರಲ್ಲಿ. ಫಸ್ಟ್ ಫ್ಲೋರಲ್ಲಿ ನೀವು ಎಂಟ್ರಿ ಕೊಟ್ಟದ ತಕ್ಷಣ ಲೆಫ್ಟಲ್ಲಿ ಒಂದು ದೊಡ್ಡ ಹಾಲ್ ಇದೆ, ಈ ಊಟ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ತಾರೆ. ನೀವು ಅಲ್ಲಿ ಮೇಲೆ ನೋಡಬೇಕು, ಅಲ್ಲಿ ಒಂದು 100-150 ಒಂದು 200-300 ಫ್ಲವರ್ಗಳಿದೆ, ಬೇರೆ 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 ಫ್ಲವರ್ ಚಿತ್ರ ಮಾಡಿದ್ದಾರೆ. ತುಂಬ ಅದ್ಭುತ ಏನು ಅಂತಂದರೆ, ಒಂದು ಫ್ಲವರ್ ಮತ್ತೊಂದರ ಥರ ಇಲ್ಲ, ಎಲ್ಲ ಬೇರೆ 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 ಬೇರೆ. ಆಮೇಲೆ ನಿಮ್ಗೇನು ಅನಿಸುತ್ತೆ ಅಂತಂದರೆ, ಆ 48ರ ಅವಧಿಯಲ್ಲೇ ಇಷ್ಟೆಲ್ಲ ಏನು ಒಂದು ಪ್ಲ್ಯಾನ್ ಮಾಡಿದ್ರಾ ಅನ್ನುವಂಥದ್ದು ಬರುತ್ತೆ. ಯಾಕಂದರೆ ನಾವು ಸಾಧಾರಣವಾಗಿ ಒಂದು ರೋಡ್ ಮಾಡಿರ್ತೀವಿ, ಇಷ್ಟು ಸಣ್ಣದು ರೋಡ್ ಮಾಡಿರ್ತೀವಿ, ಆ ಕಾಲದಲ್ಲೇ ಅಷ್ಟೊಂದು ದೊಡ್ಡ ಅದ್ಭುತ ಕಲ್ಪನೆ. ಆಮೇಲೆ ವಿಧಾನಸೌಧ ಒಳಗೋದಾಗ ನಿಮಗೆ ಏನು ಗೊತ್ತಾ, ಒಂದು ರೂಮ್ ಇರುತ್ತೆ, ಒಂದೇ ಒಂದು ರೂಮ್ ವೇಸ್ಟ್ ಅಂತ ಇಲ್ಲ ರೀ, ಒಂದು ಕಸ ಹಾಕ್ಲಿಕ್ಕೆ ಹಂಗಿಲ್ವೇ ಇಲ್ಲ ಅಂತ. ಎಲ್ಲವೂ ಕೂಡ ಯೂಸ್ ಆಗಿದೆ, ಎಲ್ಲವೂ ಕೂಡ ಯೂಸ್ ಆಗಿರುವಂಥದ್ದು. ನೀವು ಅದನ್ನು ನೋಡಬೇಕು ಖಂಡಿತವಾಗ್ಲೂ. ಆಮೇಲೆ ಈ ಇಡೀ ವಿಧಾನಸೌಧವನ್ನು ಕಟ್ಟಿದ್ದೇ ಈ ಫ್ರೀಡಮ್ ಪಾರ್ಕ್ ಇತ್ತಲ್ಲ, ಫ್ರೀಡಮ್ ಪಾರ್ಕಲ್ಲಿ ಆಗ ಈ ಪರಪ್ಪನ ಅಗ್ರಹಾರ ಜೈಲು ಅಲ್ಲಿತ್ತಂತೆ, ಸೆಂಟ್ರಲ್ ಜೈಲು ಅಲ್ಲಿತ್ತಂತೆ. ಅಲ್ಲಿಯ ಖೈದಿಗಳಿದಾರಲ್ಲ, ಖೈದಿಗಳ ಹತ್ರ ಕಟ್ಟಿಸಿದ್ದು. ತುಂಬ ಜನರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. 2 ಪಾಯಿಂಟ್ ಗೊತ್ತಿರಲಿಕ್ಕಿಲ್ಲ. ಕೆಲವರಿಗೆ ಇದನ್ನು ಖೈದಿಗಳಿಂದ ಕಟ್ಟಿಸಿದ್ರು ಅಂತ ಗೊತ್ತಿರಲಿಕ್ಕಿಲ್ಲ, ಬಹುತೇಕರಿಗೆ ಗೊತ್ತಿದೆ. ಆಮೇಲೆ ಇದಕ್ಕೆ ಸಿಮೆಂಟ್ ಬಳಕೆ ಆಗೇ ಇಲ್ಲ ಅನ್ನೋದಿದೆಯಲ್ಲ, ಅದು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆಮೇಲೆ ಇನ್ನೊಂದು, ಈ ವಿಧಾನಸೌಧದ ಮೇಲ್ಗಡೆ ಆ 4 ಸಿಂಹಗಳಿದೆಯಲ್ಲ, ಅದು ಸೆಟ್ ಮಾಡೋದಕ್ಕೆ ಕೆಂಗಲ್ ಹನುಮಂತಯ್ಯನವರು ಬಂದು ನಿಂತ್ಕೊಳ್ಳೋದಂತೆ, ಒಂದು ಕೊಡೆ ಇಟ್ಕೊಂಡು ಪ್ರತಿ ದಿವಸ ಅಲ್ಲಿ ಬಂದು ನಿಂತ್ಕೊಳ್ಳೋದು. 21 ಸಲ ಮೇಲೆ ಕೆಳಗೆ ಮಾಡಿ ಅದನ್ನು ಸೆಟ್ ಮಾಡಿದ್ದು ಅಂತಂದರೆ, ಸರಿಯಾಗಿಲ್ಲ, ಸರಿಯಾಗಿದೆ ಈ ಥರ. ಆಮೇಲೆ ವಿಶೇಷ ಏನಪ್ಪ ಅಂತಂದರೆ, ಕೆಂಗಲ್ ಹನುಮಂತರಾಯವರು ಈ ವಿಧಾನಸೌಧ ಕಟ್ಟಿಸ್ತಾರೆ, ಅದೊಂದು ಸೋಜಿಗೆ ನೋಡಿ ಇದೆಲ್ಲ. ವಿಧಾನಸೌಧ ಕಟ್ಟಿಸ್ತಾರೆ, ವಿಧಾನಸೌಧ ಕಟ್ಟಿಸಿದ ನಂತರ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ನೆಕ್ಸ್ಟು ಆ ವಿಧಾನಸೌಧದಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಕೂತ್ಕೊಳ್ಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗೆಯೇ ಪಕ್ಕದಲ್ಲಿ ವಿಕಾಸಸೌಧ ಮಾಡಿದ್ರಲ್ಲ SM ಕೃಷ್ಣ, ಅವ್ರಿಗೂ ಅಷ್ಟೇ, ಅವ್ರು ಕಟ್ಟಿಸಿದ್ರು, ನಂತರ ಅವರಿಗೆ ವಿಕಾಸಸೌಧದಲ್ಲಿ ಮುಖ್ಯಮಂತ್ರಿ ಆಗಿ ಹೋಗೋದಕ್ಕೆ ಅವಕಾಶ ಸಿಗಲಿಲ್ಲ. ಇರಲಿ, ರಜೆ ದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅವಕಾಶ ಇದೆ. ಭಾಳ ಅದ್ಭುತ ಇದೆ ವಿಧಾನಸೌಧ ನೋಡಬೇಕು. ದುಡ್ಡು ಫೈನ್, ಇದು ನೀವು ಫೀಸ್ ಫಿಕ್ಸ್ ಮಾಡಿದಿರಿ ಅಂತ ಹೇಳುವಾಗ ಗ್ಯಾರಂಟಿ ಕೊಟ್ಟ ಕಾರಣಕ್ಕಾಗಿ ದುಡ್ಡು ಖಾಲಿ ಆಗಿದೆ ಅನ್ನೋದು ಒಂದು ವಿಚಾರ ಬರುತ್ತೆ. ನನಗಂತೂ ಖುಷಿ ಇದೆ. 30 ಜನರ ತಂಡದೊಂದಿಗೆ ವೀಕ್ಷಕನಿಗೆ ಅವಕಾಶ, ಒಂದು ಗ್ರೂಪ್ 30 ಜನರು ಒಟ್ಟಿಗೆ ಬಿಡ್ತಾರೆ. ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಿಕೊಳ್ಬೇಕು.
ಅಧಿಕೃತ ದಾಖಲೆ ನೀಡಿ ಪ್ರವೇಶ ಮಾಡಬೇಕು, ಏನೋ ಇರುತ್ತೆ ಐ ಡಿ ಕಾರ್ಡ್ ಗಿಡಿ ಕಾರ್ಡ್. ವಿಧಾನಸೌಧ ಕಟ್ಟಡ ಆವರಣಕ್ಕೆ ಹಾನಿ ಮಾಡುವಂತಿಲ್ಲ, ಅಲ್ಲೆಲ್ಲ ಇರ್ತಾರೆ. ನೀವೇನು ಹಾನಿ ಮಾಡಿದ್ರು ಕೂಡ ನಿಮ್ಮನ್ನು ಅಷ್ಟು ಸುಲಭದಲ್ಲಿ ಬಿಡೋದಿಲ್ಲ. ನಿಮ್ಗೆ ಹಾನಿ ಮಾಡಬೇಕಂತ ಅನಿಸಲ್ಲ ರೀ, ಹಂಗಿದೆ ವಿಧಾನಸೌಧ ಅಂತಂದರೆ. ಓಕೆ, ನೋಡ್ಕೊಂಬನ್ನಿ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ